ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು, ರೈತರು ಕರೆ ಕೊಟ್ಟಿದ್ದಂತಹ ಭಾರತ್ ಬಂದ್ ವಿಫಲವಾಗಿತ್ತು ಯಾಕೆ, ರೈತರ ಹೋರಾಟ ಪ್ರತಿಭಟನೆಗಷ್ಟೇ ಸೀಮಿತಗೊಂಡಿದ್ದೇಕೆ ಮತ್ತು ಈ ಹೋರಾಟಕ್ಕೆ ಮಣಿದ ನಿಜಕ್ಕೂ ಕೃಷಿ ಸಂಬಂಧಿತ ಕಾಯ್ದೆಗಳ ತಿದ್ದುಪಡಿನ ಸರ್ಕಾರ ವಾಪಸ್ ಪಡೆಯುತ್ತಾ, ರೈತರು ಹೇಳಿದಂತೆ ನಿಜಕ್ಕೂ ಈ ತಿದ್ದುಪಡಿ ಕಾಯ್ದೆಗಳು ಮಾರಕವೇ ಅಥವಾ ರೈತರಿಗೆ ಪೂರಕವೇ ಅನ್ನುವಂತಹ ವಿಚಾರ. ಎರಡನೇ ಸುದ್ದಿ ಇರುವಂಥದ್ದು, ವಿಧಾನಸಭಾ ಚುನಾವಣೆಗೆ JDS ಭರ್ಜರಿ ತಯಾರಿಯನ್ನು ಆರಂಭಿಸಿದೆ. ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮಿಷನ್ 123 ಅನ್ನುವಂಥದ್ದು ಗುರಿಯನ್ನು ಇಟ್ಟಿದ್ದಾರೆ. ಆದರೆ ಈ ಗುರಿ ಸಾಧಿಸೋದಕ್ಕೆ ಒಂದು ಎಕ್ಸಾಮ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಸ್ವರೂಪದಲ್ಲಿತ್ತು ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರ ನಡುವಿನ ವಾಕ್ಸಮರ ಬಹಳ ಜೋರಾಗಿ ನಡೀತಾ ಇದೆ. ಇದಕ್ಕೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯನ್ನ ತಾಲಿಬಾನ್ಗೆ ಹೋಲಿಕೆ ಮಾಡಿದ್ರು ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯವರ ಪಂಚೆ ವಿಚಾರವನ್ನ ಪ್ರಸ್ತಾಪಿಸಿ CT ರವಿ ಅದಕ್ಕೆ ಪಂಚ್ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ಇವತ್ತು ರೈತರು ಕರೆ ಕೊಟ್ಟಿದ್ದಂತಹ ಭಾರತ್ ಬಂದ್ ಕರ್ನಾಟಕದ ಮಟ್ಟಿಗಂತೂ ವಿಫಲವಾಗಿದೆ. ಆದರೆ ಹೋರಾಟ ಏನು ನಿಂತಿರಲಿಲ್ಲ. ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಪ್ರಜಾಸತ್ತಾತ್ಮಕ ರೀತಿಯಲ್ಲಿನೇ ಸರ್ಕಾರ ತನ್ನ ಕಾಯ್ದೆಯನ್ನು ಬದಲಾವಣೆ ಮಾಡಲೇಬೇಕು ಅಥವಾ ಹಿಂಪಡೆಯಲೇಬೇಕು ಅನ್ನುವಂತಹ ಒತ್ತಾಯವನ್ನು ರೈತರು ಮಾಡಿದರು. ಅವರದೇನು ತೋರಿಸ್ತೀನಿ ನೋಡಿ. ಭಾರತ ಸರ್ಕಾರಕ್ಕೆ ಅದೇ ಡಿಮ್ಯಾಂಡ್ ಅನ್ನ ಮುಂದುವರಿಸ್ತಾ ಇದ್ದೀವಿ. ನಾವು ವಾಪಸ್ ಪಡಿಬೇಕಾಗುತ್ತೆ, ಅನಿವಾರ್ಯ ಸ್ಥಿತಿ ಐತೆ. ಆ ಕಾರಣಕ್ಕೆ ವಾಪಸ್ ಪಡಿಬೇಕು. ನಾವು ಬೆವರು ದುಡದೆ ನಮ್ಮ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಕ ಮೋದಿ ಸಾಹೇಬ್ರಿಗೆ ಏನ್ ಅಧಿಕಾರ ಐತಿ? ರೈತರ ಬೇಡಿಕೆ ಈಡೇರೋವರೆಗೂ ನಾವು ತೀವ್ರವಾದಂತ ಹೋರಾಟ ಮಾಡ್ತೀವಿ ಅಂತ. ಭಾರತ್ ಬಂದ್ ಭಾಗವಾಗಿ ಇಂದು ರಾಜ್ಯದಲ್ಲೂ ರೈತರ ಪ್ರತಿಭಟನೆ ಜೋರಾಗಿತ್ತು. ಬಂದ್ ಮಾಡೋದಕ್ಕೆ ಸಾಧ್ಯವಾಗದಿದ್ದರೂ ರೈತರು ಪ್ರತಿಭಟನೆಯ ಮೂಲಕವೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೃಷಿ ಸಂಬಂಧಿತ ಕಾಯ್ದೆಗಳ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯಲೇಬೇಕು ಎಂದು ಆಗ್ರಹಿಸಿದ್ರು. ಭಾರತ್ ಬಂದ್ ಭಾಗವಾಗಿ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ KR ಪುರಂನ ಮಾರುಕಟ್ಟೆಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ್ದರು. ಸುಮಾರು 2 ಕಿಲೋಮೀಟರ್ವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ರೈತರು ನಡೆಸಿದ್ರು. ಗೋಣಿ ಚೀಲವನ್ನ ತಲೆ ಮೇಲೆ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಲ್ಲಿಂದ ನೇರವಾಗಿ ಟೌನ್ ಹಾಲ್ಗೆ ಬಂದಾಗ ಹಲವು ಸಂಘಟನೆಗಳು ಅಲ್ಲಿ ಸಾಥ್ ನೀಡಿದವು. ಟೌನ್ ಹಾಲ್ನಿಂದ ರೈತರ ಪ್ರತಿಭಟನಾ ಮೆರವಣಿಗೆ ಮೈಸೂರು ಬ್ಯಾಂಕ್ ವೃತ್ತದವರೆಗೂ ಸಾಗಿತ್ತು. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಕೂಡ ಸಾಥ್ ನೀಡಿದ್ದವು. ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವನ್ನ ಅಡ್ಡಗಟ್ಟಿದ್ದ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕಳೆದ 10 ತಿಂಗಳಿಂದ ರೈತರು ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಹಠಕ್ಕೆ ಬಿದ್ದಿದೆ. ಕೇಂದ್ರ ಸರ್ಕಾರ ಕೃಷಿ, ಕೈಗಾರಿಕೆ ಸೇರಿದಂತೆ ಪ್ರತಿಯೊಂದನ್ನು ಅಂಬಾನಿ, ಅದಾನಿಗೆ ಗುತ್ತಿಗೆ ಕೊಡಲು ಹೊರಟಿದೆ ಎಂದು ರೈತರು ಆರೋಪಿಸಿದ್ರು. ಇದೆಲ್ಲ ನಿಲ್ಲಬೇಕು. ಈಗ ಹೆಚ್ಚಿನವರು ಬಂದ್ಗೆ ಬೆಂಬಲ ಕೊಡದಿದ್ದರೂ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದ ನೀತಿಯ ಬಿಸಿ ತಟ್ಟುತ್ತಿದೆ ಎಂದು ರೈತ ನಾಯಕರು ದೂರಿದ್ರು. ಇವತ್ತು ಏನು ಭಾರತ ಸರ್ಕಾರ ತಂದಿರ್ತಕ್ಕಂಥ ನೀತಿ ಏನಿದೆ, ರೈತ ವಿರೋಧಿ ನೀತಿ ಇರ್ಬೋದು, ಕಂಪನೀಕರಣ ಇರ್ಬೋದು, ಇವತ್ತು ಎಲ್ಲದನ್ನೂ ವಿರೋಧ ಮಾಡುವಂತ ಧ್ವನಿ ಭಾರತದಾದ್ಯಂತ ಮುಳುಗ್ತಾ ಇದೆ. ಇದನ್ನ ನರೇಂದ್ರ ಮೋದಿ ಅವರು ಕೇಳಿಸ್ಕೋಬೇಕು. ಇನ್ನು ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲೂ ರೈತರು, ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದರು. ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕಾಯ್ದೆಗಳ ನಮ್ಮ ರೈತರಿಗೆ ಉಪಯೋಗ ಇಲ್ಲ. ಇದೆ ಕೈ ಬಿಡ್ರಿ, ನಮ್ಮ ಕಾಯ್ದೆಗಳ ನಮ್ಗ ಬೇಕಾಗಿಲ್ಲ ಅವೆಲ್ಲ ಅಂತ ಹೇಳಕತ್ತೀವಿ. ನಾವ ಕೈ ಬಿಡ್ಬೇಕಲ್ಲ. ಹಗಲು ರಾತ್ರಿ ಅನುದಾನ ಇಷ್ಟು ಹೋರಾಟ ಮಾಡಕತ್ತಾರ. ದೆಹಲಿ ಕಡೆ ಕುತ್ಕೊಂಡು ಚಿತ್ರಹಿಂಸೆ ಕೊಟ್ರಿ, ಮುಲ್ಲಿಂ ಬೇಲಿ ಹಾಕಿದ್ರಿ, ಕಲ್ಲು ಹಾಕಿದ್ರಿ. ನಾವು ಬೆವರು ಸುರ್ಸ್ ದುಡದೆ ನಮ್ಮ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಕ ಮೋದಿ ಸಾಹೇಬ್ರಿಗೆ ಏನ್ ಅಧಿಕಾರ ಐತಿ? ರಾಜ್ಯದಲ್ಲಿ ಇಂದು ಭಾರತ್ ಬಂದ್ ವಿಫಲವಾಗಿದೆ. ಹಾಗಿದ್ದರೂ ರೈತರು ಮಾತ್ರ ಪ್ರತಿಭಟನೆಯ ಮೂಲಕ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಮುಂದುವರಿಸಿದ್ದಾರೆ. ಆದರೆ ಅನ್ನದಾತರ ಈ ಹೋರಾಟ ಆಳುವ ಸರ್ಕಾರದ ಕಿವಿಗೆ ಅದೆಷ್ಟರ ಮಟ್ಟಿಗೆ ಬೀಳುತ್ತದೆ ಎಂದು ನೋಡಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು
ಜೆಡಿಎಸ್ ಈಗ ಚುನಾವಣೆಯ ತಯಾರಿಯನ್ನ ಆರಂಭಿಸಿದೆ. 17 ತಿಂಗಳ ನಂತರ ಬರೋದಕ್ಕಿರುವ ವಿಧಾನಸಭಾ ಚುನಾವಣೆಗಾಗಿ ಈಗಲೇ ತಯಾರಿ ನಡೆಸಿರುವಂತಹ ಕುಮಾರಸ್ವಾಮಿಯವರ ಪಕ್ಷ ಅಭ್ಯರ್ಥಿಗಳ ಆಯ್ಕೆಗೆ ಒಂದು ಎಕ್ಸಾಮ್ ಅನ್ನು ಕೂಡ ಕೊಟ್ಟಿದೆ. ಕುಮಾರಸ್ವಾಮಿಯವರೇ ಖುದ್ದಾಗಿ ಒಂದು ಎಕ್ಸಾಮ್ ಅನ್ನು ಕೊಟ್ಟಿದ್ದಾರೆ, ಬರೆಸಿದ್ದಾರೆ. ಶಾಸಕರಾಗಿದ್ದಂಥವ್ರು ಕೂಡ ಎಕ್ಸಾಮ್ ಬರ್ತಿದ್ದಾರೆ, ಮುಖಂಡರು, ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಇವೆಲ್ಲರೂ ಕೂಡ ಎಕ್ಸಾಮ್ ಬರ್ತಿದ್ದಾರೆ. ಮಿಷನ್ 123 ಇದು ಈಗ ಕುಮಾರಸ್ವಾಮಿಯವರ ಗುರಿ. ಆ ವರದಿಯನ್ನು ತೋರಿಸ್ತೀನಿ ನೋಡಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಫಾರ್ಮ್ ಹೌಸ್ ಇಂದು ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷದ ಬಾವುಟಗಳು, ಕಟೌಟ್ಗಳಿಂದ ರಾರಾಜಿಸುತ್ತಿದ್ದು, ಫಾರ್ಮ್ ಹೌಸ್ನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಇಷ್ಟು ದಿನ ಬ್ಯುಸಿಯಾಗಿದ್ದ ಕುಮಾರಸ್ವಾಮಿ ಇಂದು ರಾಜಕೀಯ ರಣತಂತ್ರ ರೂಪಿಸುವುದರಲ್ಲಿ ನಿರತರಾಗಿದ್ದರು. ಮುಂದಿನ ವಿಧಾನಸಭಾ ಚುನಾವಣೆಗೆ ಈಗಲೇ ತಯಾರಿ ಆರಂಭಿಸಿರುವ ಕುಮಾರಸ್ವಾಮಿ ಇದಕ್ಕಾಗಿ ಮಿಷನ್ 123 ಎಂಬ ಗುರಿ ಇಟ್ಟಿದ್ದಾರೆ. ಅಲ್ಲದೆ ಇದಕ್ಕಾಗಿ ಮೊದಲ ಹಂತದಲ್ಲಿ 123 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಗೆ ಮುಂದಾಗಿದ್ದಾರೆ. ಒಂದು ವೇಳೆ ಅಭ್ಯರ್ಥಿ ಸರಿಯಾಗಿ ಕೆಲಸ ಮಾಡಿಲ್ಲವೆಂದರೆ ಬದಲಾವಣೆಯ ಆಯ್ಕೆಯನ್ನು ಮುಕ್ತವಾಗಿಟ್ಟುಕೊಂಡಿದ್ದಾರೆ. ಏನು ಮೊದಲನೇ ಹಂತದಲ್ಲಿ ಅಭ್ಯರ್ಥಿಗಳನ್ನು ನಾನು ಸೂಚಿಸಿದ್ದೇವೆ ಪಕ್ಷದ ವತಿಯಿಂದ. ಈ ಅಭ್ಯರ್ಥಿಗಳಿಗೆ ಇವತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಅವರ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತರಬೇತಿ ಕೊಡ್ತಾ ಇದ್ದೇವೆ. ಈ ತರಬೇತಿಯನ್ನು ಪಡೆದು ಅವರ ಕ್ಷೇತ್ರದಲ್ಲಿ ಸರಿಯಾದ ರೀತಿ ನಮ್ಮ ನಿರೀಕ್ಷೆಗೆ ಕೆಲಸವನ್ನು ಮುಂದುವರಿಸದೇ ಇದೆ, ಬದಲಾವಣೆ ಮಾಡತಕ್ಕಂಥದ್ದಕ್ಕೂ ನಿರ್ಧಾರ ಇದೆ. ಇಂದು ಪಕ್ಷದ ಕಾರ್ಯಾಗಾರಕ್ಕೆ ಬಂದಿದ್ದ ನಾಯಕರು, ಶಾಸಕರು ಹಾಗೂ ಮುಖಂಡರಿಗೂ ಕುಮಾರಸ್ವಾಮಿ ಒಂದು ಪರೀಕ್ಷೆ ನೀಡಿದ್ದರು. ಯಾವ ಕಾರಣಕ್ಕೆ ಟಿಕೆಟ್ ಕೊಡಬೇಕು, ಕ್ಷೇತ್ರದಲ್ಲಿರುವ ಮತದಾರರೆಷ್ಟು, ಯಾವ ಜಾತಿಗಳ ಮತದಾರರು ಎಷ್ಟಿದ್ದಾರೆ, ಕುಮಾರಸ್ವಾಮಿ ಯಾಕಿಷ್ಟ, ಕುಮಾರಸ್ವಾಮಿಯವರ ಯಾವ ಗುಣಗಳು ಇಷ್ಟವಿಲ್ಲ, ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೊಟ್ಟು ಅದಕ್ಕೆ ಶಾಸಕರು ಮತ್ತು ಮುಖಂಡರಿಂದ ಉತ್ತರ ಬರೆಸಿದ್ದಾರೆ. ಇದರ ಆಧಾರದಲ್ಲಿಯೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೂ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ವ್ಯಾಮೋಹ, ಯಾವುದೇ ರೀತಿಯ ಆತ್ಮೀಯತೆ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಗುರಿ 2023ಕ್ಕೆ 123 ಅಂತಕ್ಕಂಥದ್ದು ಏನಿದೆ ಅದನ್ನು ಮುಟ್ಟಲೇಬೇಕು. 123 ಪ್ಲಸ್ ಇರ್ಬೋದು, ಮೈನಸ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಮುಂದಿನ 17 ತಿಂಗಳು ಸತತವಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಎನ್ನುವುದು ಕುಮಾರಸ್ವಾಮಿ ಪ್ಲಾನ್. ಈ ಮೂಲಕ ಪಕ್ಷವನ್ನ ಯಾರದ್ದೇ ಬೆಂಬಲವಿಲ್ಲದೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಎಂಬ ಗುರಿ ಇಟ್ಟಿದ್ದಾರೆ. ಆದರೆ ಇದು ಕೇವಲ ಆರಂಭ ಶೂರತ್ವ ಮಾತ್ರ ಆಗಿರುತ್ತಾ ಅಥವಾ ಚುನಾವಣೆವರೆಗೂ ಇದೇ ಉತ್ಸಾಹ ಇರುತ್ತಾ ಎನ್ನುವುದನ್ನ ನೋಡಬೇಕಿದೆ. ರಾಮನಗರದಿಂದ ಪ್ರಶಾಂತ್ ಜತೆ ಸುನಿಲ್, TV9 ಬೆಂಗಳೂರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನಿನ್ನೆ ಬಿಜೆಪಿ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದರು, ವಾಗ್ದಾಳಿ ನಡೆಸಿದರು. ಬಿಜೆಪಿಯನ್ನು ತಾಲಿಬಾನ್ಗೆ ಹೋಲಿಕೆ ಮಾಡಿದರು. ಆದರೆ ತಾಲಿಬಾನ್ಗೆ ಹೋಲಿಕೆ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಇವತ್ತು ಅಷ್ಟೇ ತೀವ್ರವಾದಂಥ ತಿರುಗೇಟನ್ನು ಸಿಟಿ ರವಿ ಕೊಟ್ಟಿದ್ದಾರೆ. ಅದು ಪಂಚೆಯ ಮೂಲಕವೂ ಕೂಡ ಪಂಚಾಗಿದೆ. ಅಷ್ಟೇ ಅಲ್ಲದೆ RSS ಮತ್ತು ತಾಲಿಬಾನ್ ಹೋಲಿಕೆ ಹೇಗೆ ಅಸಮಂಜಸ ಅನ್ನುವಂಥದ್ದನ್ನು ಕೂಡ ರವಿ ವಿವರಿಸುವಂತಹ ಕೆಲಸವನ್ನು ಮಾಡಿದರು. ಆ ವರದಿಯನ್ನು ತೋರಿಸಿ ನೋಡಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರ ನಡುವಿನ ವಾಕ್ಸಮರ ಜೋರಾಗಿ ನಡೆಯುತ್ತಿದೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದರು. ಅಷ್ಟೇ ಅಲ್ಲದೆ ಬಿಜೆಪಿ ಅಂದರೆ ತಾಲಿಬಾನ್, ಅವರ ಬಗ್ಗೆ ಹುಷಾರಾಗಿರಿ ಎಂದಿದ್ದರು. ಹಿಟ್ಲರ್ ಕಾಲದಲ್ಲಿ ಮಾಡ್ತಾ ಇದ್ರು ಗೊಬೆಲ್ಸ್ ಥಿಯರಿ ಅಂತ ಕರಿತೀವಿ ನಾವು. ಗೊಬೆಲ್ಸ್ ಅಂತ ಒಬ್ಬ ಈ ಸುಳ್ಳು ಹೇಳಕ್ಕೆ ಒಬ್ಬ ಮಂತ್ರಿ ಹಿಡ್ಕೊಂಡ್ಬಿಟ್ಟಿದ್ದವ್ರು ಹಿಟ್ಲರ್ನ ವಂಶದವರೇ RSS ಮತ್ತು ಬಿಜೆಪಿ. ತಾಲಿಬಾನಿಗಳೇ ಬಿಜೆಪಿ. ಬಿ ಕೇರ್ಫುಲ್, ಹುಷಾರಾಗಿರಿ ಇವ್ರ ಬಗ್ಗೆ. ಸಿದ್ದರಾಮಯ್ಯ ಆರೋಪಕ್ಕೆ ಇಂದು ಬಿಜೆಪಿ ಕೂಡ ತೀವ್ರ ತಿರುಗೇಟು ನೀಡಿದೆ. ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ತಾಲಿಬಾನ್ ಪಂಚ್ ಕೊಟ್ಟ ಸಿದ್ದರಾಮಯ್ಯ ಅವರ ಪಂಚೆ ವಿಚಾರ ಪ್ರಸ್ತಾಪಿಸಿಯೇ ವ್ಯಂಗ್ಯವಾಡಿದ್ದಾರೆ. RSS ಬಿಜೆಪಿ ತಾಲಿಬಾನ್ ಆಗಿರುತ್ತಿದ್ದರೆ ಪ್ರತಿಪಕ್ಷದವರೆಲ್ಲ ಕ್ರೇನ್ನಲ್ಲಿ ನೇತಾಡುತ್ತಿದ್ದರು ಎಂದಿದ್ದಾರೆ.
RSS ತಾಲಿಬಾನ್ ಒಂದೇ ಆಗಿದ್ರೆ, BJP ತಾಲಿಬಾನ್ ಒಂದೇ ಆಗಿದ್ರೆ ಅಲ್ಲೆಲ್ಲ ವಿಪಕ್ಷಗಳನ್ನ ಕ್ರೇನಲ್ಲೆಲ್ಲ ನೇತಾಡ್ಸಿದ್ದಾರೆ. ಅಕಸ್ಮಾತ್ ಅಫ್ಘಾನಿಸ್ತಾನದ ಪರಿಸ್ಥಿತಿ ನೇತಿದ್ರೆ ಪಂಚೆ ಮಾತ್ರ ನೇತಾಡ್ತಿರ್ಲಿಲ್ಲ, ಅವರು ನೇತಾಡೋರು. ಅಫ್ಘಾನಿಸ್ತಾನದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಅವರು ಎಲ್ಲರೂ ನೇತಾಡೋರು. ಯಾರು ನಮ್ಮನ್ನು ತಾಲಿಬಾನ್ ಅಂತಾರಲ್ಲ, ಅದಕ್ಕೆ ಹೀಗೆ ಪಂಚೆಯ ಮೂಲಕವೇ ಪಂಚ್ ಕೊಟ್ಟ ಸಿಟಿ ರವಿ ಮೊದಲು ಬಿಜೆಪಿ ಮತ್ತು RSS ಬಗ್ಗೆ ಟೀಕಿಸುವವರು ತಿಳಿದುಕೊಳ್ಳಬೇಕು ಎಂದಿದ್ದಾರೆ. ಅಲ್ಲದೆ ತಾಲಿಬಾನ್ಗೆ ಹತ್ತಿರವಾಗಿರುವ ಸಂಘಟನೆಗಳ ಜೊತೆಗೆ ಕಾಂಗ್ರೆಸ್ ನಂಟಸ್ತರ ಹೊಂದಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.